ಅಸಾದುದ್ದೀನ್ ಓವೈಸಿ ಹೇಳಿಕೆನಲ್ಲಿ ನಾನು ನಿಮ್ ಬಗ್ಗೆ ಓದಿದ್ದೆ. ಅವರು ನಿಮ್ಗೆ ಹೇಳಿದ್ರು ನೀವು RSS ಅಣ್ಣ, ಹಾಗೆ ಇವರು ಕಾಂಗ್ರೆಸ್ಸಿಗರಲ್ಲ, ನಿಜವಾದ RSS ಚಡ್ಡಿ ಅವರು ಅಂತ. ನಾನು ಇದು ಕೂಡ ಹೇಳಿದ್ದೆ, ಲಿಕ್ಕರ್ ಪಾರ್ಟಿ ನಿಕ್ಕರ್ ಪಾರ್ಟಿ ಒಂದಾಗಿದ್ದಾರೆ ಅಂತ. ಲಿಕ್ಕರ್ ಪಾರ್ಟಿ ಅಂದ್ರೆ BSR, ನಿಕ್ಕರ್ ಪಾರ್ಟಿ ಅಂದ್ರೆ BJP. ಈ ಎರಡ್ರ ಬಗ್ಗೆನೂ ಸಂಶೋಧನೆ ಮಾಡ್ತಾರೆ ಅಸದುದ್ದೀನ್ ಓವೈಸಿ ಅವರು. ಯಾಕಂದ್ರೆ ಅಸದ್ ಅವರು ಯಾವಾಗ್ಲೂ ಈ ಚೆಕ್ ಮತ್ತು ಬ್ಯಾಲೆನ್ಸ್ಗಳನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೇ ಇದ್ರು. ನಾನು ಯಾವಾಗ್ಲೂ ಮರೆ ಮಾಡಲ್ಲ, ವಿದ್ಯಾರ್ಥಿ ಪರಿಷತ್ನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ವಿದ್ಯಾರ್ಥಿ ಪರಿಷತ್ ಪಾಲಿಟಿಕ್ಸ್ನಲ್ಲಿ ನಾನು ಆಕ್ಟಿವ್ ಆಗೇ ಇದ್ದೆ. ಅದಾದ್ಮೇಲೆ ಬಿಸ್ನೆಸ್ಸಿಗೆ ಹೋದೆ. ಬಿಸ್ನೆಸ್ ಆದ್ಮೇಲೆ ನಾನು ಇಂಡಿಪೆಂಡೆಂಟ್ ZPTC 2006 ಜೂನ್ ಇಂಡಿಪೆಂಡೆಂಟ್ ZPTC ಗೆದ್ದೆ. 2007 ಜೂನ್ MLA ಇಂಡಿಪೆಂಡೆಂಟ್ ಆಗಿ ಗೆದ್ದೆ. ರಾಜಶೇಖರ್ ಅವರ ವಿರುದ್ಧವಾಗಿ ಸರ್ಕಾರ ಕಾಂಗ್ರೆಸ್ದಾಗಿತ್ತು ಆಗ. ನನ್ನ ಕುಟುಂಬದ ಅನೇಕರು ಮಂತ್ರಿಗಳಾಗಿದ್ರು ಆಗ. ಎಲ್ಲರ ವಿರುದ್ಧ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ MLC ಆದೆ. 2009 ಜೂನಲ್ಲಿ ನಾನು ಮೊದಲನೇ ಬಾರಿಗೆ ಶಾಸಕನಾದೆ. 2014 ಜೂನಲ್ಲಿ ನಾನು ಎರಡನೇ ಬಾರಿ ಶಾಸಕನಾದೆ. 2019 ಜೂನ್ನಲ್ಲಿ ನಾನು MP ಆದೆ. ಭಾರತದ ದೊಡ್ಡ ಕಾನ್ಸ್ಟಿಟ್ಯೂನ್ಸಿ ಅದು. ಅಮಿತ್ ಶಾ ಅವರು ಮತ್ತೆ ಮೋದಿಯವರು ಇಬ್ಬರು ಕಾನ್ಸ್ಟಿಟ್ಯೂನ್ಸಿನೂ ಸೇರಿಸಿದ್ರೆ ನನ್ನ ಕಾನ್ಸ್ಟಿಟ್ಯೂನ್ಸಿ ಅಷ್ಟು ದೊಡ್ಡದು. 35 ಲಕ್ಷ ವೋಟರ್ಸ್ ಇದ್ದಾರೆ ನನ್ನ ಮಲ್ಕರ್ಜಿಗಿರಿಯಲ್ಲಿ. ಭಾರತದಲ್ಲೆಲ್ಲ ಪ್ರಪಂಚದಲ್ಲೇ ಅತಿ ದೊಡ್ಡ ಕಾನ್ಸ್ಟಿಟ್ಯೂನ್ಸಿ ನಾನು ರೆಪ್ರೆಸೆಂಟ್ ಮಾಡಿದ್ದೀನಿ. ಹಾಗಾಗಿ ನಾನು ಎಲ್ಲ ಜಾಗದಲ್ಲೂ ಯಾವುದನ್ನೂ ಕೂಡ ಬಚ್ಚಿಟ್ಟುಕೊಂಡು ಕೆಲಸ ಮಾಡಿಲ್ಲ. ನಾನು ನೇರವಾಗೇ ಹೇಳಿದ್ದೀನಿ, ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಳ್ಳೋದಕ್ಕೆ ರಾಹುಲ್ ಗಾಂಧಿ ಅವರು ಕರೆ ಕೊಟ್ಟಾಗ ನಾನು ರಾಹುಲ್ ಅವ್ರಿಗೆ ತೋರಿಸಿದ್ದೀನಿ. ವಿದ್ಯಾರ್ಥಿ ಪರಿಷತ್ತಲ್ಲಿ ನಾನು ಆ ಪೊಲಿಟಿಕ್ನಲ್ಲಿ ತುಂಬ ಆಕ್ಟಿವ್ ಆಗಿದ್ದೆ. ಆಮೇಲೆ ನಾನು ಬಿಸ್ನೆಸ್ಗೆ ಹೋದೆ. ಅದಾದ್ಮೇಲೆ ನಾಯ್ಡು ಪಾರ್ಟಿಗೆ ಹೋದೆ. ಇಂಡಿಪೆಂಡೆಂಟ್ ಆಗಿ ಗೆದ್ಮೇಲೆ ನಾನು ನಾಯ್ಡು ಅವರ ವಿರುದ್ಧ ಪಕ್ಷಕ್ಕೆ ಹೋಗಿ ಸೇರ್ಕೊಂಡೆ. ನಾನು ಯಾವುದೇ ಪವರ್ ಪಾಲಿಟಿಕ್ಸ್ನಲ್ಲಿಲ್ಲ. ಹಾಗಾಗಿ ಅಸದುದ್ದೀನ್ ಓವೈಸಿಯವರು ನನ್ನನ್ನು ಸೋಲ್ಸೋದಕ್ಕೆ ಯಾವುದೇ ಕಾರಣ ಸಿಕ್ಕಲಿಲ್ಲ. ಮುಸ್ಲಿಂ ಯುವಕರು ನನ್ನ ಜೊತೆ ಕೆಲಸ ಮಾಡ್ತಾ ಇದ್ರು, ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ನಾನು 2-3 ಪ್ರೋಗ್ರಾಮ್ ರಾಹುಲ್ ಅವರು ನನ್ನ ಜೊತೆ ಭಾರತ್ ಜೋಡೋ ಕಾರ್ಯಕ್ರಮದಲ್ಲಿ ತುಂಬಾ ಪ್ರಯತ್ನ ಪಟ್ರು. ಓಲ್ಡ್ ಸಿಟಿಗೆ ಬಂದು ನೋಡಿ, ಅದನ್ನು ಮಾಡಬಹುದು, ಇದನ್ನು ಮಾಡಬಹುದು. ನಾನು ಹೇಳ್ದೆ ಚಾರ್ಮಿನಾರ್ನಲ್ಲಿ ನಿಂತು ತ್ರಿವರ್ಣ ಧ್ವಜವನ್ನ ಹಾರಿಸ್ತೀನಿ ಅಂತ. ರಾಹುಲ್ ಅವ್ರು ಬರ್ತಾರೆ, ನಿಮಗ್ ಧೈರ್ಯ ಇದ್ರೆ ಅದನ್ನ ತಡೆದು ನಿಲ್ಲಿಸಿ ಅಂತಂದೆ. ನಾನು ತೋರಿಸ್ದೆ. 2 ಲಕ್ಷ ಜನರನ್ನ ಸೇರಿಸಿದೆ ಚಾರ್ಮಿನಾರ್ ಮುಂದೆ. ನೀವು ಬೇಕಾದ್ರೆ ವಿಜುವಲ್ ನೋಡಿ. ನಾನು ಮಾಡಿದ್ದು ಅವ್ರಿಗೆ ಭಯ ಇದೆ.